ಕೆಳಗಣೆ ಜಾತ್ರೆಯ ಪಾರ್ಟ್ 2 ವಿಡಿಯೋ. ಮಾಳಿಗೆಯಿಂದ ದೇವರ ಮುಖವನ್ನು ತೆಗೆದ ನಂತರ ಊತಪ್ಪನ ಗುಡಿಯ ಹತ್ತಿರ ಪಲ್ಲಕ್ಕಿಯಲ್ಲಿ ಅಷ್ಟು ದೇವರ ಮುಖವನ್ನು ಇಡ್ತಾರೆ. ಅದೇ ದಿನ ಸಂಜೆ ದೇವರನ್ನು ಹೊತ್ಕೊಂಡು ತಟ್ಸೆಗೆ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇವರ ಮುಖಗಳನ್ನು ಜೋಡಿಸಿ ಪೂಜೆ ಮಾಡ್ತಾರೆ. ಅದಾದ ನಂತರ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ವಾದ್ಯ ಸಮೇತ ಕೆಳಗಣೆ ಊರಿಗೆ ವಾಪಸ್ ಬರ್ತಾರೆ. ಊತಪ್ಪನ ಗುಡಿಯ ಮುಂದೆ ದೇವರನ್ನು ಇಡ್ತಾರೆ. ಕೆಳಗಣೆ ಊರಿನ ಎಲ್ಲಾ ಮನೆಯವರು ಅವತ್ತಿನ ದಿನ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಬ್ರಹ್ಮ ದೇವರಿಗೆ ಮಡೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಮಡೆನ ಪ್ರತಿ ಒಂದ್ ಮನೇಲೂ ಭತ್ತ ತಗೊಂಡೋಗಿ ಕುಟ್ಟಿ ಅಕ್ಕಿ ಮಾಡಿ ಅನ್ನ ಮಾಡೋರು. ಆದ್ರೆ ಇವಾಗ ಎಲ್ಲರ ಮನೆಯಿಂದ ಅಕ್ಕಿ ತಗೊಂಡೋಗಿ ಎಡೆ ಮಾಡ್ತಾರೆ. ತೂಲ ಹೊಡೆಯೋದು ಅಂತ ಒಂದ್ ಪದ್ಧತಿ ಇದೆ. ಮೂರು ಕೊನೆ ಇರುವ ಹಸಿರು ಮರಕ್ಕೆ ಕತ್ತಿಲಿ ಹೊಡಿತಾರೆ. ದೊಡ್ಡ ದೇವರ ಮಡೆ ಕೂಡ ಮಾಡ್ತಾರೆ. ದೇವರ ಉತ್ಸವ ಜಾಗ ತುಂಬಾ ಸಮೃದ್ಧಿಯಿಂದ ತುಂಬಿದೆ. ಇದೇ ತರ ತಡೆ ಬಾರೆ, ಹಸಿರು ಬನ, ಮಡೆ ತೊಟ್ಟಿ ಎಲ್ಲಾ ಜಾಗಗಳನ್ನು ನೋಡಿದ್ರೆ ದೇವ್ರು ಇದಾನೆ ಅನ್ನೋ ನಂಬಿಕೆ ಬರೋಷ್ಟು ಸಮೃದ್ಧಿಯಾಗಿದೆ. ಈ ಜಾತ್ರೆ ವಿಶೇಷ ತುಂಬಾ ಇದೆ. ನಾನೊಂದು 15% ಅಷ್ಟೇ ಹೇಳಿರೋದು. ಇಷ್ಟು ವಿಷಯನು ಮಂಜುನಾಥ್ ಸರ್ ಹಾಗೆ ಲೋಕೇಶ್ ಮಾವನಿಂದ ತಿಳ್ಕೊಂಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.